ಹಾಯ್, ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಇಂಟ್ರೋ ಔಟ್ರೋ ಎಲ್ಲ ಸಮ್ ವೀಡಿಯೋಸ್ ಸಿಮಿಲರ್ ಹಾಕಿರ್ತೀನಿ, ಬಿಕಾಸ್ ಪದೇ ಪದೇ ಯಾರು ರೆಕಾರ್ಡ್ ಮಾಡ್ತಾರೆ ಗೈಸ್. ಓಕೆ, ಸೊ ನೆಕ್ಸ್ಟು ಅದೇ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಚಿಯಾ ಸೀಡ್ಸ್, ಲೆಮನ್ ಮತ್ತು ಸಿನಮನ್ ವಾಟರಿಂದ. ಆ್ಯಂಡ್ ಇದ್ರ ಬೆನಿಫಿಟ್ ಏನು ಅಂತೆಲ್ಲ ಓಲ್ಡ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಸೊ ಇದು ಕೋಲ್ಡ್ ವಾಟರ್, ಐ ಮೀನ್ ನಾರ್ಮಲ್ ವಾಟರ್, ಇದು ಹಾಟ್ ವಾಟರ್ ಕೂಡ ಏನಲ್ಲ. ನಾರ್ಮಲ್ ವಾಟರಲ್ಲಿ ಇದನ್ನು ನೆನೆಸಿಟ್ಟಿರೋದು ರಾತ್ರಿನೇ ಚಿಯಾ ಸೀಡ್ಸ್. ಇದಕ್ಕೆ ಸಿನಮನ್ ಪೌಡರ್ ಎಲ್ಲ ಹಾಕ್ಕೊಂಡು ಕುಡಿತಿರೋದು. ನೆಕ್ಸ್ಟ್ ಮಾರ್ನಿಂಗು ಲೈಟಾಗಿ ಬ್ರೇಕ್ಫಾಸ್ಟ್ ಏನಂದರೆ ಇವತ್ತು ದೋಸೆ. ಅಂದರೆ ಈಗ ನಾರ್ಮಲ್ ದೋಸೆ ಅಲ್ಲ, ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಇದನ್ನೆಲ್ಲ ರುಬ್ಕೊಬಿಟ್ಟು ಒಂಥರ ಮಸಾಲೆ ಬರುತ್ತಲ್ಲ, ಆ ಥರ ಮಸಾಲೆ ಹಾಕ್ಕೊಂಡು ಅದು ದೋಸೆ ಹಾಕ್ತಿರೋದು. ಅಂದರೆ ಮಸಾಲೆ ದೋಸೆ ತಿಂತೀವಲ್ಲ ಅದಲ್ಲ, ಆ ಥರ ಮಸಾಲೆ ದೋಸೆ ಅಲ್ಲ, ಇದು ಬೇರೆ ಥರ ಮಸಾಲೆ ದೋಸೆ. ಸೊ ಚೆನ್ನಾಗಿತ್ತು ಮಸಾಲೆ ದೋಸೆ. ಇದನ್ನು ತಿಂದು ನೆಕ್ಸ್ಟ್ ಏನು ಮಾಡಿದೆ ಅಂತ ನೋಡ್ತಾ ಇರಿ. ಸೊ ಇದನ್ನೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೋಬೇಕಲ್ಲ ಚೆನ್ನಾಗಿ, ಸುಮ್ಮನೆ ಹಿಂಗೆ ಹಾಕೋಬಿಟ್ಟು ಹೋಗಿದ್ರೆ ಚೆನ್ನಾಗಿ ಬರೋದಿಲ್ಲ. ಓಕೆ, ಬ್ರೇಕ್ಫಾಸ್ಟಿಂದ ಹೆಂಗೋ ಸಮಸ್ಯೆ ಮುಗೀತಪ್ಪ. ಸೊ ಇವಾಗ ನೋಡಿ ದೋಸೆ ಹಾಕ್ಕೊಂಡು ಬಿಸಿ ಬಿಸಿ ದೋಸೆನ ತಿಂದಿದ್ದಾಯಿತು. ಮಧ್ಯಾಹ್ನಕ್ಕೆ KFC ತಿನ್ನೋಣ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಮನಸ್ಸಾಗಲಿಲ್ಲ. ಮನೆಗೆ ತರಿಸ್ಕೊಂಡು ತಿಂದೆ. ಆಮೇಲೆ ಮನೇಲಿ ಎಪ್ಪಾಕಿದ ಮೊಸರು ಮತ್ತು ರೆಡಿ ಇತ್ತು. ಕೆನೆ ಎಲ್ಲ ತುಂಬ್ಕೊಂಡಿತ್ತು ಚೆನ್ನಾಗಿ ಗಟ್ಟಿಯಾಗಿ. ಸ್ವಲ್ಪ ಮೊಸರು ಸಕ್ಕರೆನ ತಿಂದೆ. ಆಮೇಲೆ ಇನ್ನೇನು ಅವರೆಕಾಯಿ ಕಾಲ ಮುಗಿತಾ ಬಂತಲ್ಲ, ಲಾಸ್ಟಿನ ಅವರೆಕಾಯಿ ಮತ್ತೆ ಇನ್ನು ಸಿಗೋದು ಕಷ್ಟ ಅಲ್ವಾ, ಇಷ್ಟು ಚೆನ್ನಾಗಿರೋವೆಲ್ಲ. ಸೊ ಇವಾಗ ಅವರೆಕಾಯಿನೂ ಸ್ವಲ್ಪ ತೊಗೊಂಡು ಸುಲ್ಕೊಳ್ತಾ ಇದ್ವಿ. ಆಮೇಲಿಂದ ಮಟನ್ ಮತ್ತು ಕೈಮಾ ತಂದರು. ಸೊ ಈಗ ಅದನ್ನು ರೆಡಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಈ ತಾಟಿನಿಂಗು ಅಂತಾರಲ್ಲ, ಐಸ್ ಆ್ಯಪಲ್, ಸೊ ಅದನ್ನು ಕೂಡ ತಂದಿದ್ರು. ಅದನ್ನೆಲ್ಲ ಫ್ರಿಡ್ಜಿಗೆ ಎತ್ತಿಟ್ಟೆ. ಸ್ವಲ್ಪ ಕೋಲ್ಡ್ ಆದರೆ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಹೊತ್ತು ಎಲ್ಲ ತಿನ್ನೋದಕ್ಕೆಲ್ಲ. ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಕೈಮಾಗೆಲ್ಲ ರೆಡಿ ಮಾಡ್ಕೊತಾ ಇರೋದು. ಸ್ವಲ್ಪ ಅದು ಇದು ಸೊಪ್ಪಿತ್ತು, ಪುದೀನ ಅದು ಇದು ತಂದಿದ್ರು, ಪಚ್ಚ ಬಾಳೆಹಣ್ಣು ಅದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ಆಮೇಲೆ ಅದೇ ಅವರೆಕಾಯಿ ಅರ್ಧಂಬರ್ಧ ಆಯಿತು, ಇರಲಿ ನೆಕ್ಸ್ಟ್ ಇನ್ನು ಮಿಕ್ಕಿದ್ದನ್ನು ಆಮೇಲೆ ಸುಲ್ಕೊಂಡ್ರೆ ಆಯಿತು. ಸೊ ಮಟನ್ ಸಾರು ನೋಡಿ ಈ ಥರ ರೆಡಿ ಆಗ್ತಾ ಇದೆ. ಕಾಯಿ ಹಾಕಬೇಕು, ಎಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಬಂದಿತ್ತು ಮಟನ್ ಸಾರೆಲ್ಲ. ಆಮೇಲೆ ಇದು ಕೈಮಾಗೆ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ರು ಇಲ್ಲಿ ಕೈಮಾಗೆ. ಆಮೇಲೆ ಅದನ್ನೆಲ್ಲ ಕೈಮಾಗೆ ಹಾಕ್ಕೊಂಡು ಕೈಮಾನ ಕಲಿಸ್ಕೊಂಡು ಸಾರೆಲ್ಲ ಕುದಿಬೇಕಲ್ಲ, ಅಂದರೆ ಸಾರು ವಿಷಲ್ ಹಾಕ್ಸಿ ಅದೆಲ್ಲ ಕುದ್ದು ಎಲ್ಲ ಆದಮೇಲೆ ಕೈಮಾ ಹಾಕಬೇಕಲ್ಲ. ಸೊ ಅಲ್ಲಿವರೆಗೂ ಇದನ್ನೆಲ್ಲ ಉಂಡೆ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಇದು ಮುಚ್ಚಳ ಮುಚ್ಚಿ ಎಲ್ಲ ವಿಜಲ್ ಹಾಕ್ಸಿ ಆಯಿತು. ಇವಾಗ ಇದಕ್ಕೆ ಕೈಮಾಗಳನ್ನ ಹಾಕ್ಕೊಳ್ಳೋದು. ಇನ್ನೇನು ಕೈಮಾ ಬೆಂದರೆ ಅದಾಗದೇ ಮೇಲೆ ಬಂದಿರುತ್ತೆ, ಸೊ ಬೆಂದಿದೆ ಅಂತ ಅರ್ಥ. ಬೆಂದ ಮೇಲೆ ಅದಾಗದ ಮೇಲೆ ಬರುತ್ತೆ. ಸೊ ಅಲ್ಲಿವರೆಗೂ ಮುಟ್ಟಕ್ಕೆ ಹೋಗಿರ್ಬಾರ್ದು, ಅಕಸ್ಮಾತ್ ಅದೇನಾದ್ರು ಹೊಡ್ಕೊಬಿಟ್ರೆ ಅಂತ. ಆಮೇಲೆ ಬೇರೆ ಸ್ವಲ್ಪ ಕುದಿಸಿದ್ರೆ ಸಾಕು, ಕೈಮಾ ಬೇಗ ಬೆಂದೋಗ್ಬಿಡುತ್ತಲ್ಲ. ಸೊ ಅದು ಕೈಮಾ ಹಾಕ್ತಾ ಇದ್ದಾರೆ. ನಾನು ಈ ಕಡೆ ಕುಕುಂಬರ್ ಸೌತೆಕಾಯಿನ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಹೆಚ್ಚಿಟ್ಕೊತಾ ಇದ್ದೆ. ಸೊ ಸೌತೆಕಾಯಿ ಎಲ್ಲ ಹೆಚ್ಚಿಟ್ಮೇಲೆ ಅಷ್ಟರಲ್ಲಿ ಸಾರು ಕೂಡ ರೆಡಿ ಆಗಿದೆ ಗಾಯ್ಸ್. ಎಲ್ಲ ಫುಲ್ ಮೇಲೆ ಬಂದಿದೆ. ಸೊ ಇದು ಬೆಂದಿದೆ ಅಂತ ಅರ್ಥ. ಸಾಂಬಾರೆಲ್ಲ ರೆಡಿ ಆಯಿತು. ಈಗ ಊಟ ಮಾಡ್ತಾ ಇರೋದೆ.
ಅಗೈನ್ ಮುದ್ದೆಗೆ ಮಾಡೋಷ್ಟರಲ್ಲೆಲ್ಲ ಟೈಮ್ ಆಗಿಬಿಡ್ತು. ಎಲ್ಲ ಈಗ ಚೆನ್ನಾಗಿ ಬೆಂದಿದೆ ಈಗ ಸೊ ಮೇಲೆ ಬಂದಿರೋದ್ರಿಂದ. ಅನ್ನನೇ ಸೊ ಈಗ ಸಾಂಬಾರ್ ತಿನ್ನಬೇಕಾಯ್ತು. ರೆಡಿ. ಈಗ ಊಟ ಮಾಡ್ತಾ ಇರೋದಷ್ಟೇ. ಸೊ ಅದು ಕುದೀತಾ ಇದೆ ಗೈಸ್ ಇನ್ನು. ಸೊ ಅಷ್ಟರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಬೆಂಡೆಕಾಯಿ ಅದು ಇದು ಎಲ್ಲ ಇತ್ತು, ಕ್ಲೀನ್ ಮಾಡಿ ಇಟ್ಕೊಂಡೆ. ಆಮೇಲೆ ಊಟ ಮಾಡಿದೆ. ಬಿಸಿ ಬಿಸಿಯಾದ ಮಟನ್ ಸಾರು, ಕೈಮಾ ಮತ್ತು ಅನ್ನ. ಇದಾದಮೇಲೆ ಸಂಜೆ ಹಿಂಗೆ ಕಾರ್ನರ್ ಹೌಸ್ಗೆ ಹೋಗೋಣ ಅಂತ ಹೊರಟಿದ್ವಿ, ಐಸ್ ಕ್ರೀಮ್ ತಿನ್ನಬೇಕು ಅಂತ. ಸೊ ಕಾರ್ನರ್ ಹೌಸ್ಗೆ ಹೋಗಿ ಐಸ್ ಕ್ರೀಮ್ನ ತಗೊಂಡು ತಿಂದ್ವಿ. ಪರವಾಗಿಲ್ಲ, ಓಕೆ. ಬಟ್ ಪೋಲಾರ್ ಬೇರ್ ಐಸ್ ಕ್ರೀಮೇ ಇಷ್ಟ ಆಗುತ್ತೆ ಎಲ್ಲದಕ್ಕಿಂತ, ಕಾರ್ನರ್ ಹೌಸ್ಗಿಂತ. ಆ್ಯಂಡ್ ಅದಾದಮೇಲೆ ಮತ್ತೆ ರಿಟರ್ನ್ ಹೊರಟ್ವಿ. ಮತ್ತು ಮನೆಗೆ ಬಂದಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲಿಂದ ನಾನ್ ವೆಜ್ ಬೇರೆ ತಿಂದಿರೋದಲ್ವ, ಸ್ವಲ್ಪ ಗ್ರೀನ್ ಟೀ ಕುಡಿಯೋಣ ಅಂತ ಅದನ್ನು ಬೇರೆ ರೆಡಿ ಮಾಡ್ಕೋಬೇಕು ನಾನು. ಸೊ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಮನೆಗೆ ಬಂದುಬಿಟ್ಟು. ಇದು ಏರಿಯಾ ಯಾವುದು ಅಂತ ಗೊತ್ತಿದ್ರೆ ಹೇಳಿ ನೋಡೋಣ ಗೈಸ್, ಕಮೆಂಟ್ ಮಾಡಿ. ಸೊ ನೋಡಿ, ಇದು ಗ್ರೀನ್ ಟೀನ ಮಾಡ್ಕೊತಾ ಇದ್ದೀನಿ. ಜಾಸ್ತಿನೂ ಕುಡಿಯೋಕ್ಕಾಗಲ್ಲ ಗೈಸ್. ಅವತ್ತು ಅಯ್ಯೋ ಜಾಸ್ತಿ ಕುಡಿಬೇಕು, ಇಷ್ಟು ಕುಡಿದ್ರೆ ಆಗಲ್ಲ ಅಂತ ಇನ್ನೂ ದೊಡ್ಡ ಗ್ಲಾಸ್ ತೊಗೊಬಿಟ್ಟು ಅದ್ರ ತುಂಬ ಹಾಕ್ಕೊಬಿಟ್ಟಿದ್ದೆ. ಒಂಥರ ಹಬ್ಳಿಕೆ ಬಂದಂಗೆ ಆಗ್ಬಿಡ್ತು ಸ್ವಲ್ಪ ಕುಡ್ದಿದ ತಕ್ಷಣ. ಎಷ್ಟು ಕುಡಿಯೋಕ್ಕಾಗುತ್ತೆ ಗೈಸ್? ಅದೇನಾಗಲಿ ಪಾಯಸನ ಕಾಫಿನ ಏನೂ ಇಲ್ಲ, ಒಂಥರ ಕಹಿ ಕಹಿ ಇರುತ್ತೆ, ಎಷ್ಟು ಸ್ವಲ್ಪ ಕುಡಿಬೋದಷ್ಟೆ. ಸೊ ಗ್ರೀನ್ ಟೀನ ಮಾಡಿಕೊಂಡು ಗ್ರೀನ್ ಟೀನ ಕುಡಿದೆ. ಇದಾದಮೇಲಿಂದ ಸ್ವಲ್ಪ ಸಾಮಾನುಗಳು ಬೇಕಿತ್ತು, ಮತ್ತು ಅದು ಇದು ತಿನ್ನೋದಕ್ಕೆ ತರಿಸ್ಕೊಳ್ಳೋದು ಮತ್ತು ಮನೆಗೆ ಬೇಕಾಗಿರೋ ಸಾಮಾನು ತರಿಸ್ಕೊಳ್ಳೋದು. ಸೊ ಇಷ್ಟು ಸಾಮಾನುಗಳನ್ನೆಲ್ಲ ಮತ್ತೆ ತರಿಸಿದ್ದಾಯಿತು. ಪಚ್ಚಬಾಳೆಹಣ್ಣಿತ್ತು, ಬಟ್ ಸ್ಟಿಲ್ ಪುಟ್ಬಾಳೆಹಣ್ಣು ಇಷ್ಟ ಆಯಿತು, ಅದಕ್ಕೋಸ್ಕರ ತರಿಸ್ದೆ. ಸ್ವಲ್ಪ ಅದು ಇದು ಸ್ನ್ಯಾಕ್ಸ್ ಐಟಮ್ಸ್ ಅಂತ ತರಿಸೋದೇನೋ ತರಿಸ್ಬಿಡ್ತೀನಿ, ಆಮೇಲೆ ತಿನ್ನೋದೇ ಇಲ್ಲ ಇಷ್ಟು ದಿನ ಆದ್ರೂ. ಒಟ್ಟಲ್ಲಿ ನೋಡಿದಾಗ ತಗೋಬೇಕು ಅನ್ನಿಸ್ಬಿಡುತ್ತೆ, ತಗೋಬಿಡೋದು ಗೈಸ್. ಆಮೇಲಿಂದ ಊಟ ಗೀಟ ಮಾಡಿಕೊಂಡು ಒಂದು ರೌಂಡ್ ಮತ್ತೆ ವಾಕ್ ಹೋಗೋಣ ಅಂತ ಇಲ್ಲೇ ಮನೆ ಹತ್ರನೇ ಸುಮ್ಮನೆ ಒಂದು ರೌಂಡ್ ಹಿಂಗೆ ವಾಕ್ ಮಾಡ್ತಾ ಆಗ್ತೈತಾ ಇಟ್ಕೋಬೇಕಾ? ವಾಕ್ ಎಲ್ಲ ಆದಮೇಲೆ ರಿಟರ್ನ್ ಮನೆಗೆ ಬಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡೋದಿದ್ರೆ ಮಾಡಿಬಿಟ್ಟು ಮಲ್ಕೊಳ್ಳೋದು. ಸೊ ಇಷ್ಟೇ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್.